ಕೇವಲ ಸಾಂಬಾರ್ ಗಲಾಟೆಯಂತೆ ಆ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಗೃಹಿಣಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ. 4 ವರ್ಷದ ಕಂದಮ್ಮನನ್ನ ಅನಾಥವಾಗಿಸಿದ ಸಾಂಬಾರ್ ಕಿರಿಕಿರಿ. ಅಲ್ಲೆಲ್ಲೋ ಮಿಸೈಲ್ ಆಗ್ತವ್ರಿ, ಇಲ್ಲಿ ಬರೀ ಸಾಂಬಾರಿ ಗಲಾಟೆ. ಕೇವಲ ಸಾಂಬಾರು ಅನ್ನೋ ಕಾರಣಕ್ಕೆ ದುರಂತ ಅಂತ್ಯ. 4 ವರ್ಷದ ಕಂದಮ್ಮನನ್ನ ಅನಾಥವಾಗಿಸಿದ 3 ದಿನದ ತಂಗಳು ಸಾಂಬಾರ್ ವಿಷಯಕ್ಕೆ ಗಂಡ ಹೆಂಡತಿ ಜಗಳ. ಬೆಂಗಳೂರಿನಲ್ಲಿ 27 ವರ್ಷದ ಕಾವ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜೀವನ ಎರಡೂ ಕಳ್ಕೊಂಡ್ರು ಪಾಪ. ಗಂಡನ ನಿಂದನೆ, ಹಲ್ಲೆ ಯತ್ನ ತಾಳಲಾರದೆ ಕೀಟನಾಶಕ ಸೇವನೆ, ಮುಖಕ್ಕೆರಡು ಬಾರಿಸಿ ಜೀವನ ಮಾಡೋದಲ್ವೇ. ಮದುವೆಯಾಗಿ 5 ವರ್ಷ ಕಳೆಯುವಷ್ಟರಲ್ಲಿ ದುರಂತ ಅಂತ್ಯ. ಮಗು ಏನ್ ಮಾಡಿತ್ತು? ಪತಿ ರಂಗಸ್ವಾಮಿ ಪೊಲೀಸರ ವಶಕ್ಕೆ ಪ್ರಕರಣ ದಾಖಲಾಗಿದೆ. ಬಾಯ್ ಬಡ್ಕಳಿ. ಸಾಂಬಾರು ವಿಚಾರಕ್ಕೆ ಆ ಗೃಹಿಣಿ ಬದುಕಿ ಬಾಳಬೇಕಾಗಿದ್ದ ಗೃಹಿಣಿ ವಿಶೇಷವಾದ ವಯಸ್ಸು ಆಗಿಲ್ಲ. ಕುತ್ತಿಗೆ ಎಲ್ಲ ನೋಡಿದ್ರೆ ಅನುಕೂಲಕರವಾದಂತಹ ಜೀವನ ಇತ್ತೋ ಏನೋ. ಮಗುವನ್ನು ಅನಾಥ ಮಾಡಿದೆ. ಗಂಡ ಹೆಂಡತಿಯ ನಡುವೆ ಆಸ್ತಿಗಾಗಿ ಜಗಳ ನಡೆದಿಲ್ಲ. ಮತ್ತೊಂದು ಪರಸ್ತ್ರೀಯ ಸಂಘದ ವಿಚಾರವಾಗಿ ಕಾಳಗ ನಡೆದಿಲ್ಲ. ಸಾಂಬಾರಿಗೆ ಉಪ್ಪು ಸ್ವಲ್ಪ ಜಾಸ್ತಿ ಆಗಿತ್ತು, ಕಡಿಮೆ ಆಗಿತ್ತು. ಕ್ಷುಲ್ಲಕ ವಿಚಾರ. ಆ ವಿಚಾರಕ್ಕೆ ಗಂಡ ನಿಂದನೆ ಮಾಡಿದ್ದಾರೆ. ಆ ನಿಂದನೆ ಆಕೆಯ ಮನಸ್ಸಿನ ಆಳಕ್ಕೆ ವಧೆ ಮಾಡಿದೆ. ಕೆಲ ಗಂಡಸರು ಪದಗಳೇ ಹಂಗಿರ್ತವೆ. ಕ್ಷುಲ್ಲಕ ಕಾರಣ ಅನ್ನೋದು, ಆದರೆ ಆ ಸೋಗಿನಲ್ಲಿ ಆ ಹೆಣ್ಣು ಮಗಳ ಚಾರಿತ್ರ್ಯ ಹರಣ ಮಾಡೋದು. ಮೀಸೆ ಮತ್ತು ಗಡ್ಡ ಇದೆ ಅನ್ನೋ ಕಾರಣಕ್ಕೆ ಆಧಾರ್ ಕಾರ್ಡ್ನಲ್ಲಿ ಗಂಡಸಿನ ಹೆಸರಿದೆ ಅನ್ನೋ ಕಾರಣಕ್ಕೆ ಗಂಡಸಾಗೋದಿಲ್ಲ. ಹೆಣ್ಣಿನ ಮನಸ್ಸು ಮತ್ತು ಭಾವನೆಗೆ ತಕ್ಕದಾದ ರಿಯಾಕ್ಟು ನಿಮ್ಮಲ್ಲಿ ಇಲ್ಲದೇ ಇದ್ರೆ ಈ ಜಗತ್ತಿನಲ್ಲಿ ಯಾರೂ ಪುರುಷನೇ ಅಲ್ಲ. ಸಾಂಬಾರು ಅನ್ನೋ ಸಣ್ಣ ವಿಚಾರಕ್ಕೊಂದು ಹೆಣ್ಣು ಮಗಳ ಜೀವ ಮತ್ತು ಜೀವನವನ್ನು ನಾಶ ಮಾಡ್ತೀರಿ ಅನ್ನುವುದಾದರೆ ಕೇವಲ ಆಧಾರ್ ಕಾರ್ಡಿಗೆ ಸೀಮಿತವಾದ ಗಂಡಸು ಅಂತ ಅರ್ಥ. ನಿಜಕ್ಕೂ ಶಿಖಂಡಿ ಯುದ್ಧ ಇದು. 4 ವರ್ಷದ ಕಂದಮ್ಮ ಏನು ಮಾಡಿತ್ತು? ಯಾರು ಉತ್ತರ ಹೇಳ್ತಾರೆ? ಆಕಾಶದಲ್ಲಿ ಹಾರಾಡೋ ಹಕ್ಕಿಯ ಹೊಟ್ಟೆಯಲ್ಲಿ ಮೊಟ್ಟೆ ಮೂಡಿದಾಗ ಸಾಫ್ಟ್ ಆದ ಮರನ ಹುಡುಕುತ್ತಂಥದ್ದು. ಕಾರಣ ಹೊಟ್ಟೆಯಲ್ಲಿರೋ ಮೊಟ್ಟೆಗೆ ನೆರಳು ಸಿಗಲಿ ಅನ್ನೋದು. ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನು ಯೋಚನೆ ಮಾಡ್ತಾರೆ. ಈ ಹೆಣ್ಣು ಮಗಳು ಮಾಡಿದ್ದು ಕೂಡ ಅಪರಾಧವೇ. ಕೇವಲ ತನ್ನ ಸ್ವಾರ್ಥದ ನಿಂದನೆಗೋಸ್ಕರ ಆ ಮಗುವನ್ನು ಅನಾಥ ಮಾಡಿ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಕೂಡ ಅತ್ಯಂತ ದುರಂತ. 4 ವರ್ಷದ ಕಂದಮ್ಮನನ್ನು ಅನಾಥವಾಗಿಸಿದ ಸಾಂಬಾರ್ ಕಿರಿಕಿರಿ. 3 ದಿನದ ತಂಗಳು ಸಾಂಬಾರ್ ವಿಷಯಕ್ಕೆ ಗಂಡ ಹೆಂಡತಿ ಜಗಳ. ಬೆಂಗಳೂರಿನಲ್ಲಿ 27 ವರ್ಷದ ಕಾವ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗಂಡನ ನಿಂದನೆ, ಹಲ್ಲೆ ಯತ್ನ ತಾಳಲಾರದೆ ಕೀಟನಾಶಕ ಸೇವನೆ. ಮದುವೆಯಾಗಿ 5 ವರ್ಷ ಕಳೆಯುವಷ್ಟರಲ್ಲಿ ದುರಂತ ಅಂತ್ಯ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.